ಏನೇ ಇದ್ರು ರಿ-ಎಕ್ಸಾಮಿನ್ ಅಕಸ್ಮಾತ್ ಇಲ್ಲ ಅದು ಗುಲ್ಬರ್ಗ ಅದು ಲಾಟೆ ಮಶಾಬ್ ದರ್ಗಾ ಅದು ನನಗೆ ಗೊತ್ತಿದೆ ಯಾರೇ ಏನೇನಾಗಿದೆ ಯಾರ್ಯಾರು ಹೇಳಿದ್ದಾರೆ ಯಾರ್ಯಾರು ಮಾಡಿದ್ದಾರೆ ಸೊ ಇಲ್ಲಿ ಯಾರಿಗೆ ಒಬ್ಬರು ಪರವಾಗಿಲ್ಲ ನನ್ನ ನನ್ನ ನೆನಪಿದ್ದ ಬೆಂಬಲಿಗರು ಕೂಡ ಇದ್ದಾರೆ ಸೊ ಅದನ್ನು ತಗೊಂಡೋಗಿತ್ತಪ್ಪ ಸೊ ವಾಟ್ ಎವರ್ ಇಟ್ ಈಸ್ ಅವರಿಗಾಗ್ಲಿ ಒಂದೇ ನಮಗಾದ್ರೂ ಕಾನೂನು ಒಂದೇ ಈ ವಿಚಾರಣೆ ಸಂದರ್ಭದಲ್ಲಿ so if there is a lapse in the process a due process will be followed and it should be followed ಯಾವುದೇ ನಾನು ಹೇಳ್ದಂಗೆ ಹಿಂದೆ ಕೂಡ ಪ್ರೋಸೆಸ್ ಅನ್ನ ಫಾಲೋ ಮಾಡಿ ಆಗಿದೆ ಇದನ್ನು ಪ್ರೋಸೆಸ್ ಫಾಲೋ ಮಾಡೇ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಹೇಳ್ದಂಗೆ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಏನಾದರೂ ಅಲ್ಲಿ ಲೋಪ ಆಗಿದೆ ಎನ್ಶೋರ್ ದಟ್ ಇಟ್ ಈಸ್ ರೆಕ್ಟಿಫೈಡ್ ಅಂಡ್ ಬ್ರಾಟ್ ಫೋರ್ತ್ ಅಗೇನ್ ಮೇಲ್ನೋಟಕ್ಕೆ ಸ್ವಲ್ಪ ನಿರ್ಲಕ್ಷ್ಯ ಆಗಿದೆ ಬಫರ್ ಝೋನ್ ನಲ್ಲಿ ಅಂತ ಕಾಣ್ಬರ್ತದೆ ಇನ್ನ ಸಂಪೂರ್ಣ ಮಾಹಿತಿ ನಮಗಿಲ್ಲ ಅದೆಲ್ಲ ಈಗ ಮೈನ್ಸ್ ಆ್ಯಂಡ್ ಜಿಯಾಲಜಿ ನಮ್ಮ ಬೆಂಗಳೂರು ಅರ್ಬನ್ ಅವರು ಸ್ಪಾಟಿಗೆ ಹೋಗಿದ್ದಾರೆ ಹೋಮ್ ಡಿಪಾರ್ಟ್ಮೆಂಟ್ ಹೋಗಿದ್ದಾರೆ ಆಸ್ ಆಫ್ ನೌ ಅರೌಂಡ್ 8 ಜನ ಮೃತಪಟ್ಟಿದ್ದಾರೆ ಅದರಲ್ಲಿ ಒಬ್ಬರು ನಮ್ಮ ಯಾದಗಿರಿದವರು ಒಂದಿಬ್ಬರು ಬಿಹಾರ್ 2-3 ಜನ ಬಿಹಾರದವರು 2-3 ಜನ ಮಧ್ಯಪ್ರದೇಶದವರು ಒಂದು ಜಾರ್ಖಂಡ್ ಅಂತ ಇದು ರಿಪೋರ್ಟ್ ಆಗ್ತಾ ಇದೆ ಬಟ್ ಇನ್ನೂ ಅದು ಖಚಿತ ಆಗಿದೆ ಅದೆಲ್ಲ ಮಾಹಿತಿ ನಿಮಗೆ ಸಾಯಂಕಾಲ ಅಷ್ಟೇ ಶೇಖರ್ ಅವರು ಇದೇ ವಿಚಾರಕ್ಕೆ ಮಾತಾಡಿದ್ದಾರೆ ಸರ್ ವಾರಿ ವಿಚಾರಕ್ಕೆ ಹಿಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಪೊಲೀಸರ ಜೊತೆಗೆ ಮೀಟಿಂಗ್ ಮಾಡಿ ಎಚ್ಚರಿಸಕ್ಕೆ ಕೂಡ ಹೇಳಿದ್ರಂತ ಅದಾದ್ರೂ ವಾರಿ ನೋಡ್ಕೊಳೋದು ಡಿಪಾರ್ಟ್ಮೆಂಟ್ ಅಲ್ಲ ಸಪ್ರೇಟ್ ಆಗಿ ಅದಕ್ಕಾದಂಥ ಒಂದು ಇಲಾಖೆ ಇದೆ ಅಲ್ಲೇನಾದರೂ ಲೋಪ ಆಗಿದೆ ಅವ್ರು ನಮ್ಮ ಗಮನಕ್ಕೆ ತಂದರೆ ನಾವು ಲೋಪಗಳನ್ನು ಅಥವಾ ನಮ್ಮಿಂದ ಏನು ಸಹಾಯ ಬೇಕು ನಾವು ಕೊಡ್ತೀವಿ ಕ್ವಾರಿಗಳು ನೋಡ್ಕೋಬೇಕು ಕ್ವಾರಿಗಳ ಬಫರ್ ಝೋನ್ಗಳು ನೋಡ್ಕೊಳೋದು ಕಾಯೋದು ನಮ್ಮ ಜವಾಬ್ದಾರಿ ಅಲ್ಲ ಬಟ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವ್ರದ್ದು ಏನಾದರೂ ಸಲಹೆ ಇದ್ದರೆ ನಮಗೆ ಡೆಫಿನೆಟ್ಲಿ ಫಾಲೋ ಅದು ಅವಾಗೇನಾಗಿದೆ ಇವಾಗೇನಾಗಿದೆ ನೋಡೋಣ ಆಮೇಲೆ ಈಗ ರಿಪೋರ್ಟ್ ಬರಲಿ ರಿಪೋರ್ಟ್ ಬಂದಾದಮೇಲೆ ಅದು ಅರಣ್ಯ ಇಲಾಖೆ ಇರ್ಬೋದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಇರ್ಬೋದು ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಇರ್ಬೋದು ವಿಲ್ ಎನ್ಶೋರ್ ದಟ್ ಎವ್ರಿಬಡಿ